ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಮೊದಲನೇದು, ಎಲೆಕ್ಷನ್ ಕಮಿಷನ್ ಗೇವ್ ಮೋರ್ ಟೈಮ್ ಟು ಸಮ್ ಸ್ಟೇಟ್ಸ್, ಎಕ್ಸ್ಟೆಂಡೆಡ್ ದ ಡೆಡ್ಲೈನ್ ಫಾರ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ವೋಟರ್ ರೂಲ್ಸ್ ಇನ್ 5 states: ತಮಿಳುನಾಡು, ಗುಜರಾತ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಉತ್ತರ ಪ್ರದೇಶ್, and 1 UT, that is Andaman and Nicobar Island, because the work was not fully completed. ಕೆಲಸ ಪೂರ್ಣಗೊಳ್ಳದಿರೋ ಕಾರಣಕ್ಕೋಸ್ಕರ ಚುನಾವಣಾ ಆಯೋಗ 5 ರಾಜ್ಯಗಳು ಮತ್ತೆ ಒಂದು ಕೇಂದ್ರಾಡಳಿತ ಪ್ರದೇಶಕ್ಕೆ ಈಗ SIR ಆಗ್ತಾ ಇದೆಯಲ್ವಾ, ಅದರ ಗಡುವನ್ನ ವಿಸ್ತರಿಸ್ತಾ ಇದೆ. ಏನು ರೀಸನ್? ಎನಿಮರೇಷನ್ ವರ್ಕ್ ಸ್ಟಿಲ್ ಪೆಂಡಿಂಗ್, ಇನ್ನೂ ಆ ಎಣಿಕೆ ಕಾರ್ಯ ಪೆಂಡಿಂಗ್ ಇದೆ. ಇನ್ ಮೆನಿ ಆಫ್ ದೀಸ್ ಸ್ಟೇಟ್ಸ್ ವೋಟರ್ ಎನಿಮರೇಷನ್ ಫಾರ್ಮ್ಸ್ ವರ್ ನಾಟ್ ಫುಲ್ಲಿ ಸಬ್ಮಿಟೆಡ್ ಆರ್ ಡಿಜಿಟೈಸ್ಡ್. ಮತದಾರರ ಎಣಿಕೆ ಅರ್ಜಿಗಳನ್ನ ಇನ್ನೂ ಸಹ ಸಂಪೂರ್ಣವಾಗಿ ಸಲ್ಲಿಕೆ ಆಗಿಲ್ಲ ಅದು, ಅಥವಾ ಅದರ ಡಿಜಿಟಲೈಸೇಷನ್ ಇನ್ನೂ ಆಗಿಲ್ಲ. ಸೊ ದ ಎಲೆಕ್ಷನ್ ಕಮಿಷನ್ ಅಲೌಡ್ ಎಕ್ಸ್ಟ್ರಾ ಟೈಮ್ ಟು ಎನ್ಶೋರ್ ಅಕ್ಯುರೇಟ್ ವೋಟರ್ ಲಿಸ್ಟ್. ಹಾಗಾಗಿ ಇನ್ನಷ್ಟು ನಿಖರವಾದ ಮತದಾರರ ಪಟ್ಟಿಗಳನ್ನು ಖಚಿತಪಡಿಸಿಕೊಳ್ಳಿಕ್ಕೆ ಈಗ EC ಅಂತ ಕರೀತೇವೆ, ಎಲೆಕ್ಷನ್ ಕಮಿಷನ್ ಹೆಚ್ಚುವರಿ ಸಮಯವನ್ನು ಅನುಮತಿಸ್ತಾ ಇದೆ. ಎಲ್ಲ ರಾಜ್ಯಗಳಿಗೂ ಅಲ್ಲ, ಇಟ್ಸ್ ನಾಟ್ ಎಕ್ಸ್ಟೆನ್ಷನ್ ಫಾರ್ ಆಲ್ ಸ್ಟೇಟ್ಸ್. Some states and UTs like West Bengal, Goa, Puducherry, Lakshadweep and Rajasthan did not get any extension as the revision process was already on track. ಇಲ್ಲಿ ಹೇಳಿರುವಂತ ಕೆಲವು ರಾಜ್ಯಗಳಲ್ಲಿ ಕರೆಕ್ಟ್ ಆಗಿ ನಡೀತಾ ಇದೆ, ಆನ್ ಟ್ರ್ಯಾಕ್ ಇದೆ. ಹಾಗಾಗಿ ಇಲ್ಲಿ ವಿಸ್ತರಣೆ ಆಗ್ತಾ ಇಲ್ಲ, ಎಕ್ಸ್ಟೆಂಡ್ ಆಗ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಕಾಲ್ಸ್ ದಿ ಕ್ರೈಮ್ ಎಕ್ಸ್ಟ್ರೀಮ್ಲಿ ಸೀರಿಯಸ್. ಯಾವ ಕ್ರೈಮ್? ಸುಪ್ರೀಂ ಕೋರ್ಟ್ ಸೆಡ್ ದಟ್ pouring acid into someone's body is a very brutal and inhuman crime, often leaving no visible marks but causing severe internal damage and lifelong suffering. ಆಸಿಡ್ ದಾಳಿ ಆಗೋದನ್ನ ನೀವು ಕೇಳ್ತಾ ಇರಬಹುದು ಆವಾಗ ನ್ಯೂಸ್ನಲ್ಲಿ. ಅಂದ್ರೆ ಮುಖದ ಮೇಲೆ ಆಗಿರಬಹುದು, ದೇಹದ ಹೊರಗಡೆ ಆಸಿಡ್ ದಾಳಿ ಆದ್ರೆ ಅದು ಗೊತ್ತಾಗುತ್ತೆ. ಆದ್ರೆ ಯಾವುದಾದ್ರೂ ವ್ಯಕ್ತಿಯ ದೇಹದ ಒಳಗಡೆ ಬಲವಂತವಾಗಿ ಆಸಿಡ್ ಅನ್ನ ಸೇರಿಸೋದು ಸಹ ಅತ್ಯಂತ ಕ್ರೂರವಾದಂತಹ ಮತ್ತೆ ಅಮಾನವೀಯವಾದಂತಹ ಅಪರಾಧ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಇದರಿಂದ ಹೊರಗಡೆ ವಿಸಿಬಲ್ ಮಾರ್ಕ್ಸ್ಗಳು ಯಾವುದು ಇರೋದಿಲ್ಲ, ಆದ್ರೆ ಗಂಭೀರವಾದಂತಹ ಹಾನಿಯಂತೂ ಆಗುತ್ತೆ. ಇಡೀ ಜೀವಮಾನ ಪೂರ್ತಿ ಸಂಕಟವನ್ನ ಎದುರಿಸಬೇಕಾಗುತ್ತೆ ಅಂತ ಸುಪ್ರೀಂ ಕೋರ್ಟ್ ಇಲ್ಲಿ ಹೇಳ್ತಾ ಇದೆ. ಪನಿಷ್ಮೆಂಟ್ ಶುಡ್ ಬಿ ಸ್ಟ್ರಿಕ್ಟರ್ ದೆನ್ ಟೆರರ್ ಲಾಸ್. ಎಷ್ಟು ಇದಕ್ಕೆಲ್ಲ ಹೇಗೆ ಪನಿಷ್ಮೆಂಟ್ ಕೊಡಬೇಕು ಅಂತಂದ್ರೆ, ಕೋರ್ಟ್ ಅಬ್ಸರ್ವ್ ದಟ್ ಸಚ್ ಕ್ರಿಮಿನಲ್ಸ್ ಆರ್ ಸೀರಿಯಸ್ ಥ್ರೆಟ್ ಟು ಸೊಸೈಟಿ ಅಂಡ್ ರೂಲ್ ಆಫ್ ಲಾ. ಸಮಾಜಕ್ಕೆ, ಕಾನೂನಿನ ಆಡಳಿತಕ್ಕೆ ಇವರೆಲ್ಲ ಗಂಭೀರ ಬೆದರಿಕೆ ಇದ್ದ ಹಾಗೆ. And said that punishment should be even harsher than under UAPA, India's anti-terror law. ಭಯೋತ್ಪಾದಕರಿಗೆ ಯಾವ ತರ ಶಿಕ್ಷೆ ಕೊಡ್ತೀವಲ್ವಾ, ಅದಕ್ಕಿಂತ ಹಾರ್ಶ್ ಆಗಿ ಇವ್ರಿಗೆ ಶಿಕ್ಷೆ ಕೊಡಬೇಕು ಅಂತ ಹೇಳ್ತಾ ಇದೆ. ಕೋರ್ಟ್ asks government to strengthen laws. Chief Justice urged the center to amend penal and bail laws, ensure speedy trials and make offenders pay heavy compensation to survivors for long-term medical care. ಇನ್ನಷ್ಟು ಕಾನೂನುಗಳನ್ನ ಬಲಗೊಳಿಸಬೇಕು, ಸ್ಟ್ರೆಂಥನ್ ಮಾಡಬೇಕು ಅಲ್ವಾ. ಮುಖ್ಯ ನ್ಯಾಯಮೂರ್ತಿಗಳು ಹೇಳ್ತಿರೋದು ಏನಂತಂದ್ರೆ, ಪೀನಲ್ ದಂಡ ವಿಧಿಸೋದು ಅಥವಾ ಶಿಕ್ಷೆ ಕೊಡೋದು, ಮತ್ತೆ ಬೇಲಿಗೆ ಸಂಬಂಧಪಟ್ಟದ ಕಾನೂನುಗಳನ್ನ ತಿದ್ದುಪಡಿ ಮಾಡಬೇಕು. ಸಂತ್ರಸ್ತರಿಗೆ ದೀರ್ಘಾವಧಿಯ ಆರೈಕೆಗಾಗಿ ದೊಡ್ಡ ಮೊತ್ತದ ಪರಿಹಾರದ ಹಣವನ್ನ ಸಹ ಕೊಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಗವರ್ಮೆಂಟ್ ವಾಂಟ್ಸ್ ಟು ಅಪ್ಡೇಟ್ ಕಾಪಿರೈಟ್ ಲಾ ಫಾರ್ AI. AI ಮತ್ತೆ ಕಾಪಿರೈಟ್ ಇದೆರಡಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ದಿನಗಳಿಂದ ವಿಷಯ ಇದೆ. DPIIT says India's old Copyright Act needs changes because AI models now learn from internet content, which the law didn't imagine earlier. ಎಷ್ಟೋ ದೇಶಗಳಲ್ಲಿ ಇದೇ ಕತೆ. ಅಂತಂದ್ರೆ ನಾವು ಲಾ ಮಾಡಿರೋದು ತುಂಬಾ ಹಳೆ ಕಾಲದಲ್ಲಿ, ಆದ್ರೆ ತಂತ್ರಜ್ಞಾನ ದಿನದಿಂದ ದಿನಕ್ಕೆ ಹೊಸದಾಗ್ತಾ ಇದೆ. ಹಾಗಾಗಿ ಆ ಲಾಗಳನ್ನ ಅಪ್ಡೇಟ್ ಮಾಡಬೇಕಾದ ಅವಶ್ಯಕತೆ ಇದೆ. ನಮ್ಮ ದೇಶದಲ್ಲೂ ಹಾಗೆ ಹಕ್ಕುಸ್ವಾಮ್ಯ ಕಾಯ್ದೆ ಇರಬಹುದು, ಕಾಪಿರೈಟ್ ಲಾಗಳಿದು, ಆದ್ರೆ ಅದಕ್ಕೆ ಬದಲಾವಣೆ ಮಾಡಬೇಕಾದ ಅಗತ್ಯ ಇದೆ. ಯಾಕಂತಂದ್ರೆ ಈಗಿರುವಂತ AI ಮಾಡೆಲ್ಗಳು ಇಂಟರ್ನೆಟ್ ಇಂದ ಕಲಿತಾ ಇವೆ. ಮೊದಲು ಇದು ಕಾನೂನಿನಲ್ಲಿ ಉಲ್ಲೇಖ ಮಾಡಿರಲಿಲ್ಲ. ಇನ್ನು ಬ್ಲಾಂಕೆಟ್ ಲೈಸೆನ್ಸಿಂಗ್ ಐಡಿಯಾ ಫಾರ್ AI ಟ್ರೈನಿಂಗ್. AI ಕಂಪನೀಸ್ ಮೇ ಬಿ ಅಲೌಡ್ ಟು ಸ್ಕ್ರೇಪ್ ಆನ್ಲೈನ್ ಕಂಟೆಂಟ್ ಟು ಟ್ರೈನ್ AI. ಏನ್ ಮಾಡ್ತವೆ ಕಂಪನಿಗಳಂತಂದ್ರೆ, ಆನ್ಲೈನ್ ನಲ್ಲಿ ಫ್ರೀ ಆಗಿ ಸಿಗುವಂತ ಕಂಟೆಂಟ್ ಗಳನ್ನ ಕೆಲವೊಂದ್ ಸಾರಿ ಬೇರೆ ಬೇರೆ ಕಾಪಿರೈಟೆಡ್ ಕಂಟೆಂಟ್ ಗಳನ್ನ ಸಹ ಯೂಸ್ ಮಾಡುತ್ತೆ ಅನ್ನುವಂತಹ ಒಂದು ಪ್ರಕರಣ ದಾಖಲಾಗ್ತಾ ಇರುತ್ತೆ. ಬಟ್ ದೇ ಮಸ್ಟ್ ಪೇ ರಾಯಲ್ಟೀಸ್ ಲೇಟರ್ when their AI products earn money. ಈ AI ಪ್ರಾಡಕ್ಟ್ಗಳಿಂದ ಅವರು ಮನಿಯನ್ನು ಅರ್ನ್ ಮಾಡ್ತಾ ಇರಬೇಕಾದ್ರೆ ರಾಯಧನವನ್ನು ಸಹ ಕೊಡಬೇಕಾಗತ್ತೆ. ಪೇಮೆಂಟ್ಸ್ ವುಡ್ ಗೋ ಥ್ರೂ ಅ ಕಾಪಿರೈಟ್ ರಾಯಲ್ಟಿ ಬಾಡಿ. ಇದಕ್ಕೋಸ್ಕರ
ಒಂದು ಸಾಯಧನ ಮಂಡಳಿಯ ಮೂಲಕ ಇದನ್ನು ನಿರ್ವಹಣೆ ಮಾಡ್ತಾರೆ. ಪಬ್ಲಿಷರ್ಸ್ ವಾಂಟ್ ಚಾಯ್ಸ್ ಅಂಡ್ ಪ್ರೊಟೆಕ್ಷನ್. ಈಗ ಬೇರೆ ಬೇರೆ ಕಂಟೆಂಟ್ ಅನ್ನ ಪಬ್ಲಿಷ್ ಮಾಡ್ತಾರಲ್ವಾ ಪಬ್ಲಿಷರ್ಸ್ ಆರ್ಗ್ಯೂ ದೇ ಶುಡ್ ಹ್ಯಾವ್ ದಿ ರೈಟ್ ಟು ಆಪ್ಟ್ ಔಟ್. ನಮ್ಮ ವಿಷಯಗಳನ್ನ ಕಂಟೆಂಟ್ ಅನ್ನ ನಾವು ಎಐಗೆ ಕೊಡೋದಿಲ್ಲ, ಆ ಕೊಡದೇ ಇರೋದಕ್ಕೆ ನಮಗೆ ಆಪ್ಷನ್ ಬೇಕು ಅಂತ ಅವ್ರು ಆರ್ಗ್ಯೂ ಮಾಡ್ತಾ ಇದ್ದಾರೆ. ಇಫ್ ಶೇರಿಂಗ್ ದರ್ ಕಂಟೆಂಟ್ ಫಾರ್ ಎಐ ಟ್ರೈನಿಂಗ್ ಅಂಡ್ ವಾರ್ನ್ ದಟ್ ಬ್ಲಾಂಕೆಟ್ ಲೈಸೆನ್ಸಿಂಗ್ ಕುಡ್ ವೀಕನ್ ದರ್ ಕಂಟ್ರೋಲ್ ಅಂಡ್ ರೆವೆನ್ಯೂಸ್. ಎಲ್ಲ ಎಐಗೆ ಈ ತರ ಓಪನ್ ಆಕ್ಸೆಸ್ ಇರೋ ಡೇಟಾವನ್ನ ಫ್ರೀಯಾಗಿ ಕೊಡಬೇಕು ಅಂತಂದ್ರೆ ಅದರಿಂದ ಕಂಟ್ರೋಲ್, ರೆವೆನ್ಯೂ ಇದು ವೀಕ್ ಆಗ್ತಾ ಹೋಗಬಹುದು. ಇನ್ನು US approved a $686 million deal for Pakistan. The US has cleared a deal to support and upgrade Pakistan's existing F-16 fighter jets, mainly for maintenance, training and advanced electronics. US ಏನ್ ಮಾಡ್ತಾ ಇದೆ, ಪಾಕಿಸ್ತಾನದ ಯುದ್ಧ ವಿಮಾನಗಳನ್ನ F-16 ಫೈಟರ್ ಜೆಟ್ಸ್ಗಳನ್ನ ಬೆಂಬಲಿಸಲಿಕ್ಕೆ, ನವೀಕರಿಸಲಿಕ್ಕೆ $686 ಮಿಲಿಯನ್ ಒಂದು ಡೀಲ್ ಅನ್ನ ಅನುಮೋದನೆ ಕೊಟ್ಟಿದೆ. ಅಲ್ಲಿನ ನಿರ್ವಹಣೆ, ತರಬೇತಿ ಎಲ್ಲವನ್ನ ಅದು ಒಳಗೊಂಡಿರುತ್ತೆ. No new weapons or extra combat power. The US says this deal does not give Pakistan new fighter jet. ಹೊಸದಾಗಿರೋ ಫೈಟರ್ ಜೆಟ್ ಅನ್ನು ನಾವು ಕೊಡ್ತಾ ಇಲ್ಲ, ಅಥವಾ ಇನ್ಕ್ರೀಸ್ ಇಟ್ಸ್ ಮಿಲಿಟರಿ ಸ್ಟ್ರೆಂತ್, ಇಲ್ಲಿನ ಮಿಲಿಟರಿ ಸ್ಟ್ರೆಂತ್ ಅನ್ನ ಇನ್ಕ್ರೀಸ್ ಮಾಡ್ತಾನೂ ಇಲ್ಲ. ಅಂಡ್ ವಿಲ್ ನಾಟ್ ಚೇಂಜ್ ದಿ ರೀಜನಲ್ ಬ್ಯಾಲೆನ್ಸ್. ಭಾರತ, ಪಾಕಿಸ್ತಾನ ಈ ಒಂದು ಪ್ರಾದೇಶಿಕ ಸಮತೋಲನವನ್ನ ನಾವು ಚೇಂಜ್ ಮಾಡ್ಲಿಕ್ಕೆ ಹೊರಟಿಲ್ಲ ಅಂತ US ಹೇಳ್ತಾ ಇದೆ. ಅದರ ಜೊತೆ ಇಂಡಿಯಾ ರಿಮೇನ್ಸ್ ಅ ಕೀ US ಡಿಫೆನ್ಸ್ ಪಾರ್ಟ್ನರ್. ಭಾರತ ಯಾವಾಗಲೂ ನಮಗೆ ಪ್ರಮುಖ ರಕ್ಷಣಾ ಪಾಲುದಾರನಾಗೇ ಇರುತ್ತೆ. US has clarified that India is a major defense partner, ಮುಖ್ಯವಾದಂಥ ಡಿಫೆನ್ಸ್ ಪಾರ್ಟ್ನರ್, and the deal with Pakistan does not affect the broader India-US strategic partnership. ನಾವು ಪಾಕಿಸ್ತಾನ ಜೊತೆ ಮಾಡ್ಕೊಳ್ತಾ ಇರುವಂತಹ ಡೀಲ್ ಇಂದ US ಮತ್ತೆ ಭಾರತದ ಒಂದು ಪಾರ್ಟ್ನರ್ಶಿಪ್ಗೆ ಯಾವುದೇ ಹಾರ್ಮ್ ಆಗೋದಿಲ್ಲ, ಅಡ್ಡಿ ಆಗೋದಿಲ್ಲ ಅಂತ ಹೇಳ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಾಗ US ಇನ್ನೊಂದು ವಿಷಯ, ಟ್ರಂಪ್ ಗೋಲ್ಡ್ ಕಾರ್ಡ್. US has launched a gold card visa that offers a pathway to US citizenship for wealthy individuals who can bring large economic benefits to the country. US ಪೌರತ್ವ ಪಡ್ಕೊಳ್ಳಿಕ್ಕೆ ಶ್ರೀಮಂತ ವ್ಯಕ್ತಿಗಳಿಗೆ ಒಂದು ಹೊಸ ದಾರಿಯನ್ನ ಈಗ ಒದಗಿಸಿಕೊಟ್ಟಿದ್ದಾರೆ ಟ್ರಂಪ್ ಅವರು. ಗೋಲ್ಡ್ ಕಾರ್ಡ್ ವೀಸಾ ಅಂತ, ವೆರಿ ಎಕ್ಸ್ಪೆನ್ಸಿವ್ ಇನ್ವೆಸ್ಟ್ಮೆಂಟ್ ಬೇಸ್ಡ್ ವೀಸಾ. ಎಷ್ಟಿದೆ ನೋಡಿ ಅದಕ್ಕೆ. ದ ಗೋಲ್ಡ್ ಕಾರ್ಡ್ ವಿಲ್ ಕಾಸ್ಟ್ $1 million ಫಾರ್ ಇಂಡಿವಿಜುವಲ್ಸ್ ಅಂಡ್ $2 million ಫಾರ್ ಕಂಪನೀಸ್. $1 million ಅದಕ್ಕಿರುವಂತಹ ಕಾಸ್ಟ್. ಅದನ್ನು ಪಡ್ಕೋಬೇಕಂದ್ರೆ ಅಷ್ಟು ಪೇ ಮಾಡಬೇಕಾಗತ್ತೆ ಇಂಡಿವಿಜುವಲ್ಗಳು. ಅದೇ ಕಂಪನಿಗಳಾದ್ರೆ $2 million ವೆಚ್ಚ ಮಾಡಬೇಕಾಗತ್ತೆ. ಅಂಡ್ ಅಪ್ಲಿಕೆಂಟ್ಸ್ ವಿಲ್ ಗೋ ಥ್ರೂ ಸ್ಟ್ರಿಕ್ಟ್ ವೆಟ್ಟಿಂಗ್ ಬಿಫೋರ್ ಅಪ್ರೂವಲ್. ಮತ್ತೆ ಪರಿಶೀಲನೆ ಮಾಡ್ತಾರೆ. ಕೇವಲ ಹಣ ಪೇ ಮಾಡಿದ್ರೆ ಸಾಕಾಗೋದಿಲ್ಲ, ಸ್ಟ್ರಿಕ್ಟ್ ವೆಟ್ಟಿಂಗ್, ಕಟ್ಟುನಿಟ್ಟಾದ ಪರಿಶೀಲನೆಗೆ ಒಳಪಡಿಸಿ ಆಮೇಲೆ ಅಪ್ರೂವ್ ಮಾಡ್ತಾರೆ. ಏಮೇನು ಅಟ್ರಾಕ್ಟ್ ಟ್ಯಾಲೆಂಟ್ ಅಂಡ್ ಮನಿ. Donald Trump said the scheme is meant to retain talented people, including students from countries like India and China, and attract rich, high-value immigrants who can contribute to the US economy. ಅಮೆರಿಕದ ಆರ್ಥಿಕತೆಗೆ ಕೊಡುಗೆ ಕೊಡುವಂತಹ, ಹೆಚ್ಚು ಮೌಲ್ಯ ಇರುವಂತಹ ವಲಸಿಗರನ್ನ ಆಕರ್ಷಿಸಬೇಕು ಅನ್ನೋದು ಟ್ರಂಪ್ ಅವರ ಉದ್ದೇಶ. ಮತ್ತೆ ಪ್ರತಿಭಾವಂತರನ್ನ, ಭಾರತ, ಚೀನಾದಂತಹ ದೇಶಗಳಿಂದ ಬರುವ ವಿದ್ಯಾರ್ಥಿಗಳನ್ನ ಉಳಿಸ್ಕೊಳ್ಳಿಕ್ಕೆ ಸಹ ಟ್ರಂಪ್ ಅವರು ಬಯಸ್ತಾ ಇದ್ದಾರೆ. ಒಂದು ಆರ್ಟಿಕಲ್ ಅನ್ನು ನೋಡೋಣ ಈಗ. ದ ಸ್ಟಾರ್ಕ್ ರಿಯಾಲಿಟಿ ಆಫ್ ಎಜುಕೇಶನಲ್ ಕಾಸ್ಟ್ಸ್ ಇನ್ ಇಂಡಿಯಾ. ಎಜುಕೇಶನ್ ಅನ್ನೋಂತಹ ಒಂದು ವಿಷಯ ಬಹಳ ಇಂಪಾರ್ಟೆಂಟು. GS 1, 2, 3, 4 ಎಲ್ಲ ಕಡೆ ಸಹ 1 ಅಲ್ಲಿ ಸೊಸೈಟಿ, 2 ಅಲ್ಲಿ ಪಾಲಿಟಿ ಅಥವಾ ಸೋಷಿಯಲ್ ಜಸ್ಟಿಸ್, ಮತ್ತೆ 3 ಅಲ್ಲಿ ಎಕನಾಮಿಕ್ ಸಂಬಂಧಪಟ್ಟ ಹಾಗೆ ಅಲ್ಲೂ ಲಿಂಕ್ ಮಾಡಬಹುದು, 4 ಅಲ್ಲಿ ಎಥಿಕ್ಸ್, ಆದ್ಮೇಲೆ ಎಸ್ಸೆ. ಎಲ್ಲಾ ಕಡೆ ಬರುವಂತಹ ವಿಷಯ ಇದು. ಏನ್ ಹೇಳ್ತಾ ಇದ್ದಾರೆ ಆರ್ಟಿಕಲ್ ಏನಂತಂದ್ರೆ, ವಾಟ್ ಡಸ್ ದ ಕಾನ್ಸ್ಟಿಟ್ಯೂಷನ್ ಪ್ರಾಮಿಸ್ ಅಬೌಟ್ ಎಜುಕೇಶನ್. ಸಂವಿಧಾನದಲ್ಲಿ ಏನ್ ಹೇಳ್ತಾರೆ ಎಜುಕೇಶನ್ ಬಗ್ಗೆ. ಆರ್ಟಿಕಲ್ 21A ಇದೆ. ಇದು ಬಂದಿರೋದು ಯಾವುದರಿಂದ, 86 ಅಮೆಂಡ್ಮೆಂಟ್ 2002. ಇದು ಗೊತ್ತಿದೆ ನಿಮಗೆ. ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್, ಉಚಿತ ಕಡ್ಡಾಯ ಶಿಕ್ಷಣ ವ್ಯವಸ್ಥೆ. ಯಾರಿಗೆ? 6 ರಿಂದ 14 ವರ್ಷದ ಒಳಗಿನವರಿಗೆ. ಇದು ಯಾರ ಕೆಲಸ ಈ ಶಿಕ್ಷಣವನ್ನು ಕೊಡೋದು? ಸ್ಟೇಟ್ ಸರ್ಕಾರದ ಕೆಲಸ. NEP 2020 ಬಂತು. ಅದಾದ್ಮೇಲೆ ಈ ಒಂದು ಏರಿಯಾ ಎಕ್ಸ್ಪಾಂಡ್ ಆಯ್ತಾ ಹೋಯ್ತು. ಇದರಲ್ಲಿ NEPಯಲ್ಲಿ 3 ರಿಂದ 18 ವರ್ಷದವರನ್ನು ಸಹ ಕವರ್ ಮಾಡ್ತಾ ಇದ್ದಾರೆ. ಫ್ರಮ್ ಪ್ರೀ ಪ್ರೈಮರಿ ಟು ಕ್ಲಾಸ್ 12 ಅಲ್ಲಿ ತನಕ ಇದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಟಾರ್ಗೆಟ್ ಏನು? 2030 ಹೊತ್ತಿಗೆ ಯೂನಿವರ್ಸಲ್ ಸ್ಕೂಲ್ ಎಜುಕೇಶನ್ ಸಾಧಿಸೋದು. ಹಾಗೆ ನಮ್ಮ ಪ್ರಿನ್ಸಿಪಲ್ ಅಲ್ಲಿ ಯಾವುದೇ ಕೊರತೆ ಇಲ್ಲ ಅಲ್ವಾ.
ನಮ್ಮ ಪ್ರಿನ್ಸಿಪಲ್ ಏನು? ಸ್ಕೂಲ್ ಎಜುಕೇಶನ್ ಶುಡ್ ನಾಟ್ ಬಿ ಎ ಫಿನಾನ್ಷಿಯಲ್ ಬರ್ಡನ್ ಆನ್ ಪೇರೆಂಟ್ಸ್. ಮಕ್ಕಳಿಗೆ ಶಿಕ್ಷಣ ಕೊಡಿಸೋದು ತಂದೆ ತಾಯಿಗಳಿಗೆ ಹೊರೆ ಆಗಬಾರ್ದು, ಆರ್ಥಿಕವಾಗಿ ಅವರು ಸಮಸ್ಯೆಗಳನ್ನು ಎದುರಿಸಬಾರ್ದು ಅನ್ನೋದೆಲ್ಲ ಒಂದು ಆದರ್ಶಗಳು, ಒಂದು ಮೌಲ್ಯ ಅಂತ ಇಟ್ಕೊಂಡಿದ್ದೇವೆ ನಾವು. ಆದರೆ ರಿಯಾಲಿಟಿ ಏನು? ಪೇರೆಂಟ್ಸ್ ಸ್ಪೆಂಡ್ಸ್ ಲಾಟ್ ಆಫ್ ಮನಿ, ತುಂಬಾ ಹಣವನ್ನು ಖರ್ಚು ಮಾಡಬೇಕಾಗುತ್ತೆ. ಸೊ ವೈ ಎಜುಕೇಶನ್ ಇಸ್ ಎಕ್ಸ್ಪೆನ್ಸಿವ್ ಡಿಸ್ಪೈಟ್ ಬೀಯಿಂಗ್ ಫ್ರೀ? ಇಷ್ಟೆಲ್ಲ ಫ್ರೀ ಕಂಪಲ್ಸರಿ ಅಂತ ಹೇಳ್ತೇವೆ, ಆದ್ರೂ ಎಜುಕೇಶನ್ ಯಾಕೆ ಎಕ್ಸ್ಪೆನ್ಸಿವ್ ಆಗಿದೆ? ಯಾಕಂತಂದ್ರೆ ಮೆನಿ ಚಿಲ್ಡ್ರನ್ ಗೋ ಟು ಪ್ರೈವೇಟ್ ಸ್ಕೂಲ್ಸ್. ಸರ್ಕಾರ ಸ್ಥಾಪನೆ ಮಾಡಿರುವ ಶಾಲೆಗಳಲ್ಲಿ ಫ್ರೀ ಆಗಿ ಸಿಗ್ತಾ ಇರಬಹುದು, ಆದ್ರೆ ಎಷ್ಟೋ ಜನ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ? ಪ್ರೈವೇಟ್ ಸ್ಕೂಲ್ಗಳಿಗೆ ಹೋಗ್ತಾ ಇದ್ದಾರೆ. ಈವನ್ ಗೌರ್ಮೆಂಟ್ ಸ್ಕೂಲ್ ಚಾರ್ಜ್ ಸಮ್ ಫೀಸ್. ಎಷ್ಟೋ ಗೌರ್ಮೆಂಟ್ ಸ್ಕೂಲ್ಗಳಲ್ಲೂ ಕೆಲವು ಫೀಗಳನ್ನ ಚಾರ್ಜ್ ಮಾಡ್ತಾರೆ. ಅದರ ಜೊತೆ ಪ್ರೈವೇಟ್ ಕೋಚಿಂಗು, ಟ್ಯೂಷನಿಗಂತೂ ಕಳಿಸೋದು ಕಾಮನ್ ಆಗ್ಬಿಟ್ಟಿದೆ. ಹಾಗಾಗಿ ಅದನ್ನ ಈ ಆರ್ಟಿಕಲ್ ಅಲ್ಲಿ ಇದಕ್ಕೋಸ್ಕರ ನೋಡಿ, NSS 80th ರೌಂಡ್ ಸರ್ವೆ ಇದರ ಡೇಟಾ ಕೊಟ್ಟಿದ್ದಾರೆ. ಬಹಳ ಇಂಪಾರ್ಟೆಂಟ್ ಆಗಿ ನಮಗೆ ಡೇಟಾ ಸಿಗ್ತಾ ಹೋಗುತ್ತೆ. ಎಲ್ಲಿ ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ, ವ್ಯಾರ್ ಡು ಚಿಲ್ಡ್ರನ್ ಇಂಡಿಯನ್ ಚಿಲ್ಡ್ರನ್ ಸ್ಟಡಿ ಅಂತ ನೋಡಿದ್ರೆ ಟೋಟಲ್ ಆಗಿ 55.9% ಅಷ್ಟು ಇರೋದು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ, 11.3% ಇರೋದು ಪ್ರೈವೇಟ್ ಏಡ್ ಸ್ಕೂಲ್ಗಳಲ್ಲಿ, 31.9% ಸ್ಟೂಡೆಂಟ್ಸ್ ಸ್ಟಡಿ ಮಾಡೋದು ಪ್ರೈವೇಟ್ ಅನ್ಏಡೆಡ್ ಸ್ಕೂಲ್ಗಳಲ್ಲಿ. ಅದರ ಜೊತೆ ಅರ್ಬನ್ ಏರಿಯಾ 50% ಚಿಲ್ಡ್ರನ್, ಅರ್ಬನ್ ಏರಿಯಾಗಳಲ್ಲಿ 50ಕ್ಕಿಂತ 50 ಅಥವಾ 50 ಸ್ವಲ್ಪ ಜಾಸ್ತಿ ಮಕ್ಕಳು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಕಲಿತಾ ಇದ್ದಾರೆ. ರೂರಲ್ ಏರಿಯಾದಲ್ಲಿ ಅರೌಂಡ್ 24% ಇನ್ ಪ್ರೈವೇಟ್ ಸ್ಕೂಲ್, 24% ಪ್ರೈವೇಟ್ ಸ್ಕೂಲಲ್ಲಿ ಕಲಿತಾ ಇದ್ದಾರೆ. ಸೊ ಅರ್ಬನ್ ಪೇರೆಂಟ್ಸ್ ರಿಲೈ ಮಚ್ ಮೋರ್ ಆನ್ ಪ್ರೈವೇಟ್ ಸ್ಕೂಲ್ಸ್. ನಗರಗಳಲ್ಲಿ ಮಕ್ಕಳನ್ನ ಪ್ರೈವೇಟ್ ಸ್ಕೂಲ್ಗಳಿಗೆ ಕಳಿಸುವಂತಹ ಒಂದು ಟ್ರೆಂಡ್ ಜಾಸ್ತಿ ಆಗಿದೆ. ಹೌ ಡಸ್ ಎನ್ರೋಲ್ಮೆಂಟ್ ಚೇಂಜ್ ವಿತ್ ಕ್ಲಾಸ್ ಲೆವೆಲ್? ಎನ್ರೋಲ್ಮೆಂಟ್ ಕ್ಲಾಸ್ ಲೆವೆಲ್ಗೆ ಸಂಬಂಧಪಟ್ಟಾಗ ಹೇಗೆ ಚೇಂಜ್ ಆಗ್ತಾ ಇದೆ? ರೂರಲ್ ಏರಿಯಾದಲ್ಲಿ ನೋಡಿ, ಮೋರ್ ಚಿಲ್ಡ್ರನ್ ಸ್ಟೇ ಇನ್ ಗೌರ್ಮೆಂಟ್ ಸ್ಕೂಲ್ಸ್, ಜಾಸ್ತಿ ಜನ ಗೌರ್ಮೆಂಟ್ ಸ್ಕೂಲಲ್ಲೇ ಇರ್ತಾರೆ. ಪ್ರೈವೇಟ್ ಎನ್ರೋಲ್ಮೆಂಟು 20-28% ಇರುತ್ತೆ. ಆದರೆ ಅರ್ಬನ್ ಏರಿಯಾದಲ್ಲಿ ಪ್ರೈವೇಟ್ ಸ್ಕೂಲ್ ಎನ್ರೋಲ್ಮೆಂಟ್ ಇಸ್ ವೆರಿ ಹೈ ಇನ್ ಅರ್ಲಿ ಕ್ಲಾಸಸ್. ಉದಾಹರಣೆಗೆ ಪ್ರೀ ಪ್ರೈಮರಿ ಇರಬಹುದು, ಪ್ರೈಮರಿ ಇರಬಹುದು. ಪ್ರೈವೇಟ್ ಸ್ಕೂಲ್ ಎನ್ರೋಲ್ಮೆಂಟ್ ಜಾಸ್ತಿ ಇರುತ್ತೆ ಮೊದಲು, ಅಂದ್ರೆ ನಿಧಾನವಾಗಿ ಹೈಯರ್ ಕ್ಲಾಸಿಗೆ ಹೋಗ್ತಾ ಇದ್ದ ಹಾಗೆ ಡಿಕ್ಲೈನ್ ಆಗ್ತಾ ಹೋಗುತ್ತೆ. ಯಾಕಂತಂದ್ರೆ ಎಜುಕೇಶನ್ ಎಕ್ಸ್ಪೆನ್ಸಿವ್ ಆಗ್ತಾ ಹೋಗುತ್ತೆ. ಸಮ್ ಫ್ಯಾಮಿಲೀಸ್ ಡ್ರಾಪ್ ಔಟ್ ಆಫ್ ಪ್ರೈವೇಟ್ ಸ್ಕೂಲಿಂಗ್, ಅಷ್ಟು ಹಣವನ್ನ ಭರಿಸ್ಲಿಕ್ಕೆ ಆಗೋದಿಲ್ಲ, ಅದರಿಂದ ಹಿಂದೆ ಸರಿತಾರೆ. ಇಟ್ಸ್ ಪ್ರೈವೇಟ್ ಸ್ಕೂಲಿಂಗ್ ಇನ್ಕ್ರೀಸಿಂಗ್ ಓವರ್ ಟೈಮ್? ಹಾಗಾದ್ರೆ ಪ್ರೈವೇಟ್ ಸ್ಕೂಲಿಂಗ್ ಜಾಸ್ತಿ ಆಗ್ತಾ ಇದೆಯಾ ಸಮಯಕ್ಕೆ ತಕ್ಕ ಹಾಗೆ? ಎಸ್ ಅಂತ ಸರ್ವೆಯಲ್ಲಿ ಹೇಳ್ತಾರೆ. ಕಂಪೇರ್ ಟು 2017-18 ಆ ಸರ್ವೆ ಕಂಪೇರ್ ಮಾಡಿದ್ರೆ ಪ್ರೈವೇಟ್ ಸ್ಕೂಲ್ ಎನ್ರೋಲ್ಮೆಂಟ್ ಹ್ಯಾಸ್ ಇನ್ಕ್ರೀಸ್ಡ್, ಜಾಸ್ತಿ ಆಗಿದೆ. ಎಲ್ಲಿ? ರೂರಲ್ ಮತ್ತೆ ಅರ್ಬನ್ ಎರಡೂ ಕಡೆ. ಸೊ ದಿಸ್ ಡೈರೆಕ್ಟ್ಲಿ ಇನ್ಕ್ರೀಸಸ್ ಹೌಸ್ ಹೋಲ್ಡ್ ಎಜುಕೇಶನ್ ಕಾಸ್ಟ್. ಪ್ರೈವೇಟ್ ಸ್ಕೂಲಲ್ಲಿ ಎನ್ರೋಲ್ಮೆಂಟ್ ಜಾಸ್ತಿ ಆಗ್ತಿದೆ ಅಂತಂದ್ರೆ ಅದರ ಅರ್ಥ ಏನು? ಮಕ್ಕಳನ್ನ ಜಾಸ್ತಿ ಪ್ರೈವೇಟ್ ಸ್ಕೂಲಿಗೆ ಕಳಿಸಿದ್ದಾರೆ ಅಂತ. ಪ್ರೈವೇಟ್ ಸ್ಕೂಲಿಗೆ ಕಳಿಸಿದ್ದಾರೆ ಅಂತಂದ್ರೆ ಹೆಚ್ಚು ಖರ್ಚು ಆಗ್ತಿದೆ ಅಂತ. ಹಾಗಾಗಿ ಹೌಸ್ ಹೋಲ್ಡ್ ಎಜುಕೇಶನ್ ಕಾಸ್ಟ್ ಜಾಸ್ತಿ ಆಗಿದೆ. ಅದ್ರ ಜೊತೆ ಡೂ ಸ್ಟೂಡೆಂಟ್ಸ್ ಪೇ ಸ್ಕೂಲ್ ಫೀಸ್? ಹೌದು, ಸ್ಟೂಡೆಂಟ್ ಸ್ಕೂಲ್ ಫೀ ಪೇ ಮಾಡ್ತಾರಾ? ಗೌರ್ಮೆಂಟ್ ಸ್ಕೂಲಲ್ಲಿ 25% ಪೇ ಮಾಡ್ತಾರೆ, ಅರ್ಬನ್ ಅಲ್ಲಿ 35% ಪೇ ಮಾಡ್ತಾರೆ. ಆದರೆ ಪ್ರೈವೇಟ್ ಸ್ಕೂಲಲ್ಲಿ ಆಲ್ಮೋಸ್ಟ್ 98% ಸ್ಟೂಡೆಂಟ್ ಪೇ ಮಾಡಲೇಬೇಕಾಗತ್ತೆ. ಹಾಗಾಗಿ ಇವನ್ ಫ್ರೀ ಎಜುಕೇಶನ್ ಇಸ್ ನಾಟ್ ಫುಲ್ಲಿ ಫ್ರೀ. ನಾವು ಹೇಳ್ತೇವೆ ಉಚಿತ ಶಿಕ್ಷಣ ಅಂತ, ನಿಜವಾಗ್ಲೂ ಉಚಿತವಾಗಿದೆಯಾ? ಅದು ಉಚಿತವಾಗಿಲ್ಲ. ಹಾಗಾದ್ರೆ ಎಷ್ಟು ಪೇ ಮಾಡಬಹುದು ಅನ್ನೋದ್ರನ್ನ ಸಹ ಇಲ್ಲಿ ಹೇಳ್ತಾ ಇದೆ ನೋಡಿ. ಹೌ ಮಚ್ ಡೂ ಪೇರೆಂಟ್ಸ್ ಆಕ್ಚುಲಿ ಪೇ? ಪೇರೆಂಟ್ ಪೇ ಮಾಡ್ತಾ ಇದ್ದಾರೆ ಅಂತಂದ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ ಆನ್ಯುವಲ್ ಆಗಿ ಹೇಳ್ತಾ ಇರೋದು 823ರಿಂದ 7,000 ತನಕ ಇದೆ. ಆದರೆ ಅರ್ಬನ್ ಅಲ್ಲಿ 1,000ರಿಂದ ಸ್ಟಾರ್ಟಿಂಗು 7,700 ತನಕ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಹೇಳ್ತಾ ಇರೋದು, ರೂರಲ್ ಅರ್ಬನ್ ಅಲ್ಲಿ. ಅದೇ ಪ್ರೈವೇಟ್ ಅಲ್ಲಿ ಆದ್ರೆ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ರೂರಲ್ ಆದ್ರೆ 18,000ದಿಂದ 33,000 ತನಕ ಪೇ ಮಾಡ್ತಾರೆ. ಅರ್ಬನ್ ಆದ್ರೆ 26,000ದಿಂದ 49,000 ತನಕ ಪ್ರತಿ ವರ್ಷ ಪೇ ಮಾಡಲೇಬೇಕಾಗುತ್ತೆ. ಹಾಗಾಗಿ ಪ್ರೈವೇಟ್ ಸ್ಕೂಲಲ್ಲಿ ಕಾಸ್ಟ್ 4ರಿಂದ 6 ಪಟ್ಟು ಜಾಸ್ತಿ ಇದೆ. ಸಮಸ್ಯೆ ಬರೋದೇನಿಲ್ಲ ಇಲ್ಲಿ ಅಂತಂದ್ರೆ ಮಂತ್ಲಿ ಬರ್ಡನ್ ಅಲ್ವಾ? ಮಂತ್ಲಿ ಎಕ್ಸ್ಪೆನ್ಸ್ ಕನ್ವರ್ಟ್ ಮಾಡಿದ್ರೆ ನಾವು ಪ್ರೈವೇಟ್ ಸ್ಕೂಲಲ್ಲಿ ನೋಡಿ, ಪ್ರತಿ ತಿಂಗಳು 1,500ರಿಂದ 2,800 ಖರ್ಚು ಮಾಡಬೇಕು ರೂರಲ್ ಆದ್ರೆ. ಅದೇ ನಗರಗಳಿದ್ದಾರೆ ಅಂತಂದ್ರೆ 2,200ರಿಂದ 4,100 ರೂಪಾಯಿ ಅಷ್ಟು ಖರ್ಚು ಮಾಡಬೇಕಾಗತ್ತೆ. ಈಗ ಒಬ್ಬ ಬಡ ಕುಟುಂಬ ಇದೆ, ಒಂದು ಬಡ ಕುಟುಂಬ ಇದೆ. ಹಾಗಾಗಿ ಪ್ರೀ ಪ್ರೈಮರಿ ಪ್ರೈವೇಟ್ ಸ್ಕೂಲ್ ಫೀ, ಒಂದು ಪ್ರೀ ಪ್ರೈಮರಿ ಸ್ಕೂಲ್ ಅಂತಂದ್ರೆ LKG UKG ಇಂತಹ ಒಂದು ಸ್ಕೂಲ್ಗಳಿಗೆ ಎಂಟೈರ್ ಮಂತ್ಲಿ ಇನ್ಕಮ್ ಎಷ್ಟೋ ದೊಡ್ಡ ಪ್ರಮಾಣದ
ತಿಂಗಳ ಸಂಬಳ ಅದಕ್ಕೆ ಖರ್ಚಾಗ್ಬಿಡುತ್ತೆ. ಆ ಪೂರೆಸ್ಟ್ 5% ಹೌಸ್ ಹೋಲ್ಡ್ಸ್ ಇವರದ್ದು. ಹಾಗಾಗಿ ಎಜುಕೇಶನ್ ಅಲೋನ್ ಕ್ಯಾನ್ ಕನ್ಸ್ಯೂಮ್ ಆಲ್ ಹೌಸ್ ಹೋಲ್ಡ್ ಇನ್ಕಮ್. ಇರುವಂತ ಎಲ್ಲಾ ಹಣವನ್ನ ಸಂಬಳವನ್ನ ಬರೀ ಶಿಕ್ಷಣಕ್ಕೋಸ್ಕರ, ಮಕ್ಕಳ ಶಿಕ್ಷಣಕ್ಕೋಸ್ಕರ, ಅದು ಯಾವಾಗ ಪ್ರೀ ಪ್ರೈಮರಿ ಲೆವೆಲ್ ಅಲ್ಲಿ ಸುರಿಬೇಕಾಗತ್ತೆ. ಇದರ ಜೊತೆ ಜಾಸ್ತಿ ಈಗ ಹೆಚ್ಚಾಗ್ತಾ ಇರೋದು ಪ್ರೈವೇಟ್ ಕೋಚಿಂಗ್ ಟ್ಯೂಷನ್ಗಳು. ಅದು ಹಿಡನ್ ಕಾಸ್ಟ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, ರೂರಲ್ ಅಲ್ಲಿ ಸಹ ಈಗ 25% ಸ್ಟೂಡೆಂಟ್ಸ್ಗಳು ಕೋಚಿಂಗ್ ತಗೊಳ್ತಾ ಇದ್ದಾರೆ, ಅರ್ಬನ್ ಅಲ್ಲಿ 30%, ಅಲ್ವಾ? ಆಸ್ ಕ್ಲಾಸ್ ಲೆವೆಲ್ ಇನ್ಕ್ರೀಸಸ್, ಟ್ಯೂಷನ್ ಇನ್ಕ್ರೀಸಸ್. ನೀವು ಹೈಯರ್ ಕ್ಲಾಸ್ಗೆ ಹೋಗ್ತಾ ಇದ್ದ ಹಾಗೆ ಟ್ಯೂಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೆಕೆಂಡರಿ, ಹೈಯರ್ ಸೆಕೆಂಡರಿಯಲ್ಲಂತೂ 40% ಪ್ಲಸ್, 140ಕ್ಕಿಂತ ಜಾಸ್ತಿ ಮಕ್ಕಳು ಟ್ಯೂಷನ್ ತೆಗೆದುಕೊಳ್ತಾರೆ. ಅಲ್ಲಿ ಮತ್ತೆ ಫೀ ಬರುತ್ತೆ, ಅಲ್ವಾ? ಅವರೇಜ್ ಆನ್ಯುವಲ್ ಟ್ಯೂಷನ್ ಕಾಸ್ಟ್ ನೋಡಿ, ಹಳ್ಳಿಲಿದ್ರೆ 7,000, ನಗರಗಳಲ್ಲಿದ್ರೆ 13,000. ಇನ್ನು ಹೈಯರ್ ಸೆಕೆಂಡರಿ ಲೆವೆಲ್ಗೆ ಹೋದ್ರೆ ಹಳ್ಳಿಲಿದ್ರೆ 13,000, ಅರ್ಬನ್ ಅಲ್ಲಿ 22,000 ಟ್ಯೂಷನ್ ಫೀಗಳು. ಹಾಗಾಗಿ ಟ್ಯೂಷನ್ ಆಫನ್ ಕಾಸ್ಟ್ ಆಸ್ ಮಚ್ ಆಸ್ ಸ್ಕೂಲ್ ಫೀಸ್. ಆ ಮಕ್ಕಳಿಗೂ ಅದು ಬರ್ಡನ್ನು, ಪೇರೆಂಟ್ಸಿಗೂ ಬರ್ಡನ್. ಇಡೀ ದಿನ ಕಲ್ತು ಮತ್ತೆ ಸಂಜೆ ಇನ್ನೊಂದು ಟ್ಯೂಷನ್ಗೆ ಹೋಗ್ಬೇಕು ಅಂತಂದ್ರೆ ಆ ಮಕ್ಕಳ ಫಿಸಿಕಲ್ ಆಕ್ಟಿವಿಟಿಗೆ ಟೈಮ್ ಸಿಗುತ್ತೆ, ಎಕ್ಸ್ಟ್ರಾ ಕೋ ಕರಿಕ್ಯುಲರ್ ಆಕ್ಟಿವಿಟಿಗೆ ಟೈಮ್ ಸಿಗುತ್ತೆ, ಮೆಂಟಲಿ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ಸಂದರ್ಭದಲ್ಲಿ ಪೇರೆಂಟ್ಸಿಗೆ ತಮ್ಮ ಸಮಯ, ಸಂಬಳ ಎಲ್ಲವನ್ನ ಸಹ ಮಕ್ಕಳಿಗೋಸ್ಕರ ಚಿಕ್ಕ ವಯಸ್ಸಿಂದಾನೇ ವಿನಿಯೋಗ ಮಾಡ್ತಾ ಬಂದಿರ್ತಾರೆ. ಯಾಕೆ ಹಾಗಾದ್ರೆ ಟ್ಯೂಷನ್ಗೆ ಹಾಕ್ತಾರೆ ಮಕ್ಕಳನ್ನ ಅಂತಂದ್ರೆ, ವೈ ಡು ಪೇರೆಂಟ್ಸ್ ಚೂಸ್ ಪ್ರೈವೇಟ್ ಟ್ಯೂಷನ್? ಪ್ರೈವೇಟ್ ಟ್ಯೂಷನ್ ಯಾಕೆ ಬೇಕು ಅವರಿಗೆ? ಯಾಕಂತಂದ್ರೆ ಹೈಯರ್ ಇನ್ಕಮ್ ಹೌಸ್ ಹೋಲ್ಡ್ಸ್ ಕ್ಯಾನ್ ಅಫೋರ್ಡ್ ಇಟ್. ಹೌದು, ಹೈಯರ್ ಇನ್ಕಮ್ ಬರೋರು ಅದನ್ನ ಅಫೋರ್ಡ್ ಮಾಡಬಹುದು. ಎಜುಕೇಟೆಡ್ ಪೇರೆಂಟ್ಸ್ ವ್ಯಾಲ್ಯೂ ಎಜುಕೇಶನ್. ಯಾರಿಗೆ ಶಿಕ್ಷಣ ಇರುತ್ತೋ ಅಂತ ಪೇರೆಂಟ್ಸ್ಗಳು ಶಿಕ್ಷಣ ಪಡ್ಕೊಳ್ಳೇಬೇಕು, ಆದಷ್ಟು ಕಲಿಬೇಕು ಅಂತ ಅದಕ್ಕೆ ಮಹತ್ವನ ಕೊಡ್ತಾರೆ. ಪ್ರೈವೇಟ್ ಸ್ಕೂಲ್ ಟೀಚರ್ಸ್ ಆರ್ ಆಫನ್ ಅಂಡರ್ ಪೇಡ್. ಇನ್ನು ಪ್ರೈವೇಟ್ ಸ್ಕೂಲಲ್ಲಿ ಟೀಚ್ ಮಾಡ್ತಾ ಇರ್ತಾರೆ, ಅಲ್ಲಿ ಅವರಿಗೆ ಸರಿಯಾಗಿ ಸಂಬಳ ಕೊಡ್ತಿರೋದಿಲ್ಲ. ಹಾಗಾಗಿ ಅವರದ್ದೇ ಒಂದು ಕೋಚಿಂಗ್ ಸ್ಟಾರ್ಟ್ ಮಾಡ್ತಾರೆ, ಅವರು ಟ್ಯೂಷನ್ ಸ್ಟಾರ್ಟ್ ಮಾಡ್ತಾರೆ, ಈವ್ನಿಂಗ್ ಕ್ಲಾಸ್ಗಳನ್ನ ಮಾಡ್ತಾರೆ. ಹಾಗಾಗಿ ಟೀಚಿಂಗ್ ಕ್ವಾಲಿಟಿ ಇಸ್ ವೀಕ್, ಟ್ಯೂಷನ್ ಬಿಕಮ್ಸ್ ನೆಸೆಸರಿ. ಶಾಲೆಯಲ್ಲಿ ಸರಿಯಾಗಿ ಕಲಿಸೋದಿಲ್ಲ, ಹಾಗಾಗಿ ಕೋಚಿಂಗು, ಟೀಚಿಂಗು, ಟ್ಯೂಷನ್ಗೆ ಹೋಗ್ಬೇಕಾಗೋದು ನೆಸೆಸರಿ ಆಗ್ಬಿಡುತ್ತೆ. ಹಾಗಾಗಿ ಟ್ಯೂಷನ್ ಹ್ಯಾಸ್ ಬಿಕಮ್ ಸ್ಟೇಟಸ್ ಸಿಂಬಲ್. ಈಗೆಲ್ಲ ಟ್ಯೂಷನ್ಗೆ ಕಳಿಸ್ತಾ ಇದ್ದೇವೆ ಅನ್ನೋದೇ ಒಂದು ಸ್ಟೇಟಸ್ ಸಿಂಬಲ್ ಆಗ್ಬಿಟ್ಟಿದೆ. ಹಾಗಾಗಿ ದ ಬಿಗ್ ಪ್ರಾಬ್ಲಮ್ ದಿಸ್ ಕ್ರಿಯೇಟ್ಸ್. ಏನು ಪ್ರಾಬ್ಲಮ್ ಅಂತಂದ್ರೆ, ಹೌದು, ಅಫೋರ್ಡಬಲ್ ಯಾರು ಅದಕ್ಕೆ ಪೇ ಮಾಡ್ಲಿಕ್ಕೆ ಆಗುತ್ತೋ ಅವರು ಟ್ಯೂಷನ್ಗೆಲ್ಲ ಕಳಿಸ್ತಾರೆ ಮಕ್ಕಳನ್ನ. ವಾಟ್ ಅಬೌಟ್ ಪೂವರ್, ಅಲ್ವಾ? ರಿಚ್ ಚಿಲ್ಡ್ರನ್ ಪ್ರೈವೇಟ್ ಸ್ಕೂಲ್ ಟ್ಯೂಷನ್ಗೆಲ್ಲ ಹೋಗ್ತಾರೆ. ಪೂವರ್ ಚಿಲ್ಡ್ರನ್ ಏನ್ ಮಾಡ್ಬೇಕಾಗತ್ತೆ? ವೀಕ್ ಗೌರ್ಮೆಂಟ್ ಸ್ಕೂಲಲ್ಲಿ ಇರಬೇಕಾಗತ್ತೆ. ಅದ್ರ ಜೊತೆ ಲೋ ಇನ್ಕಮ್ ಫ್ಯಾಮಿಲಿ ಪೇ ಹೆವಿಲಿ. ಕಡಿಮೆ ಆದಾಯ ಬರುವಂತ ಫ್ಯಾಮಿಲಿ ಸಹ ಒಂದು ವೇಳೆ ಶಾಲೆಗೂ ಕಳಿಸ್ಬೇಕು, ಟ್ಯೂಷನ್ಗೂ ಕಳಿಸ್ಬೇಕು ಅಂತಂದ್ರೆ ದೊಡ್ಡ ಬರ್ಡನ್. ಆದ್ರೂ ಸಹ ಕ್ವಾಲಿಟಿ ಎಜುಕೇಶನ್ ಸಿಗುತ್ತೆ ಅನ್ನುವಂತಹ ಒಂದು ಕನ್ಫರ್ಮ್ ಇರೋದಿಲ್ಲ. ಹಾಗೆ ಎಜುಕೇಶನ್ ಅನ್ನೋದು ರೈಟ್ ಆಗಿತ್ತು, ಆಕ್ಚುಲಿ ಅದು ಪ್ರಿವಿಲೇಜ್ ಆಗ್ಬಿಟ್ಟಿದೆ. ಹಾಗಾದ್ರೆ ಏನ್ ಸೊಲ್ಯೂಷನ್ ಏನು ಹೇಳೋದು ಇವರು? ವಾಟ್ ಇಸ್ ದ ಸೊಲ್ಯೂಷನ್ ಸಜೆಸ್ಟೆಡ್? ಆರ್ಟಿಕಲ್ ಅಲ್ಲಿ ಹೇಳೋದು ಏನಂತಂದ್ರೆ, ಇಂಪ್ರೂವ್ ಟೀಚಿಂಗ್ ಕ್ವಾಲಿಟಿ. ಮೊದಲು ಟೀಚಿಂಗ್ ಕ್ವಾಲಿಟಿ ಇಂಪ್ರೂವ್ ಮಾಡ್ಕೋಬೇಕು, ಶಾಲೆಗಳಲ್ಲಿ ಸರಿಯಾದ ಮೂಲ ಸೌಕರ್ಯಗಳಿರಬೇಕು, ಇನ್ಫ್ರಾಸ್ಟ್ರಕ್ಚರ್ ಇರಬೇಕು, ಮತ್ತೆ ಟ್ಯೂಷನ್ ಮೇಲಿನ ಒಂದು ಅವಲಂಬನೆ ರೆಡ್ಯೂಸ್ ಆಗ್ಬೇಕು, ಕಡಿಮೆ ಆಗಬೇಕು. ರೆಡ್ಯೂಸ್ ಡಿಪೆಂಡೆನ್ಸ್ ಆನ್ ಟ್ಯೂಷನ್. 2024 ಸ್ಟಡಿ ಹೇಳೋ ಹಾಗೆ, ಬೆಟರ್ ಸ್ಕೂಲ್ ಕ್ವಾಲಿಟಿ, ಲೆಸ್ ನೀಡ್ ಫಾರ್ ಟ್ಯೂಷನ್. ಯಾವಾಗ ಸ್ಕೂಲ್ ಕ್ವಾಲಿಟಿ ಚೆನ್ನಾಗಿರುತ್ತೋ ಟ್ಯೂಷನ್ ಅವಶ್ಯಕತೆ ಕಡಿಮೆ ಇರುತ್ತೆ. ಮೊದಲು ಸ್ಕೂಲ್ಗಳನ್ನ ಫಿಕ್ಸ್ ಮಾಡಿ, ಆವಾಗ ಆಟೋಮೆಟಿಕಲಿ ಪ್ರೈವೇಟ್ ಟ್ಯೂಷನ್ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಇಫ್ ಪಬ್ಲಿಕ್ ಸ್ಕೂಲ್ಸ್ ಆರ್ ಸ್ಟ್ರೆಂಥನ್ಡ್, ಎಜುಕೇಶನ್ ಕ್ಯಾನ್ ರಿಮೇನ್ ರೈಟ್. ಪಬ್ಲಿಕ್ ಸ್ಕೂಲ್ಗಳನ್ನ ಇನ್ನಷ್ಟು ನಾವು ಬಲವರ್ಧಿಸಿದರೆ ಶಿಕ್ಷಣ ಅನ್ನೋದು ಹಕ್ಕಾಗೆ ಉಳಿಯುತ್ತೆ. ಇಲ್ಲದೆ ಇದ್ರೆ ಅದರ್ವೈಸ್ ರೈಸಿಂಗ್ ಕಾಸ್ಟ್ ವಿಲ್ ಟರ್ನ್ ಇನ್ ಟು ಪ್ರಿವಿಲೇಜ್. ಕೆಲವು ವ್ಯಕ್ತಿಗಳು ಅದನ್ನು ಪಡೆದುಕೊಳ್ಳುವಂತ ಸಂದರ್ಭ ಬಂದ್ಬಿಡುತ್ತೆ, ಹಕ್ಕಾಗಿ ಉಳಿಯೋದಿಲ್ಲ. ಅದಕ್ಕೋಸ್ಕರ ಮತ್ತೆ ಆದಾಯದಲ್ಲಿ ಹೇಗೆ ಅಸಮಾನತೆ ಇದೆಯೋ ಶಿಕ್ಷಣದಲ್ಲೂ ಅಸಮಾನತೆ ಎದುರಾಗ್ಬಿಡುತ್ತೆ. ಮೀಸಲಾತಿಗಳು ಇದೆಲ್ಲ ಇದ್ರೂ ಸಹ ನಾವು ಇಷ್ಟು ಸಮಸ್ಯೆಗಳನ್ನ ಇನ್ನೂ ಎದುರಿಸ್ತಾ ಹೋಗ್ಬೇಕಾಗತ್ತೆ. ಇವಿಷ್ಟು ಮುಖ್ಯವಾದ ವಿಚಾರಗಳು. ಎಲ್ರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.